ನಮ್ಮ ಗುರು ಪರಂಪರೆ ಹೊಂದಿದೆ. ನಿಜಕ್ಕೂ ನಮಗೆ ಹೆಮ್ಮೆ ಪಡುವಂತ ವಿಚಾರ. ಕೇವಲ ಇದು ಇವತ್ತಿನದು ನೆನ್ನೆದು ಅಲ್ಲ. ತಂದೆ ತಾಯಿಗಳು ಅಂತಂದ್ರೆ ಗುರುಗಳನ್ನ ಎರಡನೇ ಸ್ಥಾನದಲ್ಲಿ ನಿಂತು ನೋಡ್ತಾರೆ. ಅಷ್ಟು ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿರುವಂತ ಈ ಗುರುಗಳನ್ನ ಇವತ್ತು ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೀವಿ. ಇದು ಪುರಾಣಗಳಲ್ಲಿ, ಚರಿತ್ರೆಗಳಲ್ಲೂ ಕೂಡ ಅಚ್ಚಿಡಿದು ಹುಡುಕೊಂಡಿದೆ. ಉದಾಹರಣೆಗೆ ನಾವು ಸಾಕಷ್ಟು ವಿಚಾರಗಳಲ್ಲಿ ಗಮನಿಸ್ತಾ ಹೋದಾಗ ಸಾಧು ಸಂತರು, ಅವಧೂತರು, ಋಷಿ ಮುನಿಗಳು, ರಾಜಕಾರಣಿಗಳು, ಹಿರಿಯ ಮುತ್ಸದ್ದಿಗಳು, ಸಾಧಕರು ಏನಿದ್ದಾರೆ ಎಲ್ಲರೂ ಕೂಡ ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡು ಸಾಧಕರಾಗಿದ್ದಾರೆ. ದೊಡ್ಡ ದೊಡ್ಡ ಮಟ್ಟದಲ್ಲಿ ಇತಿಹಾಸದ ಪುಟದಲ್ಲಿ ಹುಡ್ಕೊಂಡಿದ್ದಾರೆ. ಅದಕ್ಕೆ ಹೇಳೋದು, ಗುರುಗಳನ್ನ ಹೊರತುಪಡಿಸಿ ಜಗತ್ನಲ್ಲಿ ಯಾವುದೂ ಇಲ್ಲೋ ಅಂತ. ದೇವರಿಗೂ ಮತ್ತು ಮನುಷ್ಯನಿಗೆ ನಡುವೆ ಇರುವಂತ ಕೊಂಡಿ ಯಾವುದು ಅಂದ್ರೆ ಈ ಗುರು ಅನ್ನುವಂತ ಒಂದು ದೊಡ್ಡ ಶಕ್ತಿ. ಅಂತಹ ಗುರುವನ್ನ ನಾವು ನೆನಪಾಡ್ಕೊಳ್ತಾ ಹೋದ್ರೆ, ಅರ್ಜುನ ಬಿಲುವಿದ್ಯೆ ಕಲಿಬೇಕಾದಾಗ ದ್ರೋಣಾಚಾರ್ಯರು ಗುರು ಅಂತಾರೆ. ಮತ್ತೊಂದ್ ಕಡೆ ಶಿವಾಜಿ ಸಾಮ್ರಾಜ್ಯವನ್ನ ಯುದ್ಧದಲ್ಲಿ ಸೋತಾಗ, ಮತ್ತೊಂದ್ ಕಡೆ ರಾಮದಾಸ ಗುರುಗಳು ಆತ್ಮವಿಶ್ವಾಸವನ್ನ ತುಂಬುವಂತ ಗುರುಗಳು ಹಾಕ್ತಾ ಹೋಗ್ತಾರೆ. ವಿಜಯನಗರ ಸಾಮ್ರಾಜ್ಯವನ್ನ ಹಕ್ಕಬುಕ್ಕರು ಕಟ್ಟಲಿಕ್ಕೆ ಹೋದಾಗ ವಿದ್ಯಾರಣ್ಯ ಗುರುಗಳು ಅವರಿಗೆ ಪ್ರೇರಣಾ ಶಕ್ತಿ ಹಾಕ್ತಾ ಹೋಗ್ತಾರೆ. ಸ್ವಾಮಿ ವಿವೇಕಾನಂದರು ಇವತ್ತು ಪ್ರಪಂಚದಲ್ಲಿ ಒಬ್ಬ ವಿಶ್ವಗುರು ಅಂತ ಅನಿಸ್ಕೊಳ್ಬೇಕು ಆದ್ರೆ ರಾಮಕೃಷ್ಣ ಪರಮಹಂಸರು ಅವರಿಗೆ ಗುರುಗಳು ಹಾಕ್ತಾ ಹೋಗ್ತಾರೆ. ಮತ್ತೊಂದ್ ಕಡೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದಾಗ, ಮತ್ತೊಂದು ಕಡೆ ಮಹಾತ್ಮ ಗಾಂಧಿ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ತರಬೇಕಾದಾಗ ಸಾಕಷ್ಟು ಅನುಭವಿ ಗುರುಗಳು ಅವರಿಗೆ ಪ್ರೇರಣೆ ಶಕ್ತಿಯಾಗಿ ಹುಡುಕಿಕೊಳ್ತಾರೆ. ಇವತ್ತು ನಾವು ವಿದ್ಯಾರ್ಥಿ ದೆಸೆಯಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಲ್ಲ, ಹೀಗೆ ಘಂಟಾಘೋಷವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ, ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ನಮ್ಮ ತಪ್ಪುಗಳನ್ನ ತಿದ್ದಿ ತೀಡಿ ನಮ್ಮನ್ನ ಮನುಷ್ಯನನ್ನಾಗಿ ಮಾಡದಂತ ಈ ವೇದಿಕೆ ಮೇಲೆ ಇರುವಂತ ಈ ಚೇತನಗಳು, ಈ ಗುರುಗಳು. ಹಾಗಾಗಿ ಇಂತಹ ಗುರುಗಳ ಸೇವೆಗೆ ನಾವೆಷ್ಟು ಋಣ ತೀರಿಸಿದ್ರು ಸಾಲದು. ಆದ್ರೆ ಒಂದೇ ಒಂದು ಕೊಡಬೇಕು, ಅದೇ ವಂದನೆ. ಅದೇ ಈ ದಿನ ಗುರುವಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಗುರುವಂದನೆ